ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಗುಲ್ಬರ್ಗಾ ಯೂನಿವರ್ಸಿಟಿಯ PhD ಎಂಟೆನ್ ಟೆಸ್ಟ್ಗೆ ಸಂಬಂಧಿಸಿದಂತೆ ರಿಸರ್ಚ್ ಮೆಥಡಾಲಜಿ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ MCQಗಳಿಗೆ ಹೋಗುವ ಮೊದಲು ಗುಲ್ಬರ್ಗಾ ಯೂನಿವರ್ಸಿಟಿ PhD ಎಂಟೆನ್ ಟೆಸ್ಟ್ ಸೀರೀಸ್ ಬಗ್ಗೆ ಮಾತಾಡೋಣ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ ರಿಸರ್ಚ್ ಮೆಥಡಾಲಜಿ ಮೇಲೆ ಸಂಬಂಧಿಸಿದಂತೆ ವಿಡಿಯೋ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ನಿಮಗೆ PhD ಎಂಟೆನ್ ಟೆಸ್ಟ್ ಪ್ರಿಪ್ರೇಷನ್ ಸಲುವಾಗಿ 10 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ಈ 10 ಮಾಕ್ ಟೆಸ್ಟ್ಗಳನ್ನು ನೀವು ನೀಡಿದ ನಂತರ ನಿಮ್ಮ ಸ್ಕೋರ್ ಬಗ್ಗೆ ತಿಳಿದುಕೊಳ್ತೀರಿ. ಅದರ ನಂತರ ಈ 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಅನ್ನು ಕೂಡ ನಿಮಗೆ ನೀಡ್ತೀವಿ. ಇದರ ಜೊತೆಗೆ 100 MCQs PDF ಅನ್ನು ಕೂಡ ನಾವು ನಿಮಗೆ ನೀಡ್ತಾ ಇದ್ದೀವಿ, ಅದು ಕೂಡ ರಿಸರ್ಚ್ ಮೆಥಡಾಲಜಿ ಮೇಲೆ. ಇದರ ಜೊತೆಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಾವು ನಿಮಗೆ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ ರಿಸರ್ಚ್ ಮೆಥಡಾಲಜಿ ಮೇಲೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ PhD ಎಂಟ್ರೆನ್ಸ್ ಟೆಸ್ಟ್ ಸಲುವಾಗಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇಲ್ಲಿ ನೀವು ವಿಡಿಯೋ ಲೆಕ್ಚರ್ಸ್, 10 ಮಾಕ್ ಟೆಸ್ಟ್, 100 MCQs PDF ಮತ್ತು ನೋಟ್ಸ್ ಎಲ್ಲವನ್ನು ಕೂಡ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಪಡಿತಾ ಇದ್ದೀರಿ. ಅದು ಕೂಡ ಕೇವಲ 500 ರೂಪಾಯಿಗಳಲ್ಲಿ. ಫೀಸ್ ಕೂಡ ಇಲ್ಲಿ ತುಂಬಾ ಕಡಿಮೆ ಇದೆ. ನೀವೇನಾದರೂ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ, ನೀವೇನಾದರೂ ಗುಲ್ಬರ್ಗಾ ಯೂನಿವರ್ಸಿಟಿ PhD ಎಂಟೆನ್ ಟೆಸ್ಟನ್ನು ಅಟೆಂಡ್ ಆಗ್ತಾ ಇದ್ದರೆ ನೀವು ಈ ಕ್ರ್ಯಾಶ್ ಕೋರ್ಸ್ಗೆ ಸೇರಿಕೊಳ್ಬೋದು. ಈ ಒಂದು ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇಯನ್ನು ಮೂಲಕ ಹಣವನ್ನು ಪಾವತಿಸಿ ಸ್ಕ್ರೀನ್ಶಾಟನ್ನು ನಮಗೆ ಕಳಿಸಿದ್ರೆ ನಾವು ನಿಮಗೆ ಮಟೀರಿಯಲ್ನ ಕಳಿಸ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ರಿಸರ್ಚ್ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಿಯರ್ ದ ಫಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ವೇರಿಯೇಬಲ್? ಎಸ್, ಆಪ್ಷನ್ ಎ ಕನ್ಸ್ಟ್ರಕ್ಟ್, ಆಪ್ಷನ್ ಬಿ ಎಸ್ಟಾಬ್ಲಿಷ್ ರಿಲೇಷನ್ಶಿಪ್, ಆಪ್ಷನ್ ಸಿ ಹೈಪೋಥೆಸಿಸ್, ಆಪ್ಷನ್ ಡಿ ಮೆಜರೇಬಲ್ ಅಟ್ರಿಬ್ಯೂಟ್. ಇಲ್ಲಿ ಪ್ರಶ್ನೆ ಏನಿದೆ, ವೇರಿಯೇಬಲ್ ಎಂದರೇನು? ಅದಕ್ಕೆ 4 ಆಪ್ಷನ್ಸನ್ನು ಕೂಡ ಕೊಡಲಾಗಿದೆ. ಆಪ್ಷನ್ ಎ ನಿರ್ಮಾಣ, ಆಪ್ಷನ್ ಬಿ ಸಂಬಂಧವನ್ನು ಸ್ಥಾಪಿಸುವುದು, ಆಪ್ಷನ್ ಸಿ ಊಹೆ, ಆಪ್ಷನ್ ಡಿ ಅಳೆಯಬಹುದಾದ ಗುಣಲಕ್ಷಣವಾಗಿದೆ. ಎಸ್, ಐ ಹೋಪ್ ಯು ನೋ ಅಬೌಟ್ ದಿ ವೇರಿಯೇಬಲ್. ನಿಮಗೆಲ್ಲ ವೇರಿಯೇಬಲ್ ಬಗ್ಗೆ ಗೊತ್ತಿರ್ಬೋದು. ದ ಚೇಂಜಿಂಗ್ ವ್ಯಾಲ್ಯೂ, ಎಸ್, ವೇರಿಯೇಬಲ್ ಆಲ್ವೇಸ್ ಇಟ್ ಚೇಂಜಸ್, ಇದೆ ಯಾವಾಗಲೂ ಕೂಡ ಒಂದು ಬದಲಾಗುವ ಮೌಲ್ಯವಾಗಿರ್ತದೆ. ಸೊ ಹಾಗಾಗಿ ಈ ಒಂದು ವೇರಿಯೇಬಲ್ಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಜರೇಬಲ್ ಅಟ್ರಿಬ್ಯೂಟ್. ಎಸ್, ಜಸ್ಟ್ ನೋ ಐ ಹ್ಯಾವ್ ಟೋಲ್ಡ್ ಯು ವೇರಿಯೇಬಲ್ಸ್ ಇಟ್ ಈಸ್ ಎ ಚೇಂಜಿಂಗ್ ವ್ಯಾಲ್ಯೂ, ಇಟ್ ಈಸ್ ವಿ ಕ್ಯಾನ್ ಮೆಜರ್ ಇಟ್. ಯಾವಾಗಲೂ ನಾವು ಈ ವೇರಿಯೇಬಲನ್ನು ಇದೊಂದು ಬದಲಾಗುವ ಮೌಲ್ಯ ಆಗಿರೋದ್ರಿಂದ ಇದನ್ನು ನಾವು ಅಳೆಯಬಹುದಾಗಿರ್ತದೆ. ಸೊ ಹೀಗಾಗಿ ಆಪ್ಷನ್ ಡಿ ಅಳೆಯಬಹುದಾದ ಗುಣಲಕ್ಷಣ ಸರಿಯಾದ ಉತ್ತರ. Yes, in research, variables are any characteristic that can take on different values. Yes, ಯಾವ ಈ ರಿಸರ್ಚ್ ಮೆಥಡಾಲಜಿನಲ್ಲಿ ಯಾವ ಒಂದು ಮೌಲ್ಯ ಪದೇ ಪದೇ ಬದಲಾಗ್ತಾ ಇರ್ತದೆ, ಆ ಒಂದು ಮೌಲ್ಯಕ್ಕೆ ನಾವು ವೇರಿಯೇಬಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, height, weight, age, ಎಕ್ಸಾಮ್ ಸ್ಕೋರ್, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ದಿ ವೇರಿಯೇಬಲ್ಸ್. ಎತ್ತರ ಆಗಿರ್ಬೋದು, ಏಜ್ ಆಗಿರ್ಬೋದು, ನಾವು ಎಕ್ಸಾಮ್ ಸ್ಕೋರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಾಗಿವೆ, ವೇರಿಯೇಬಲ್ಗೆ ಎಕ್ಸಾಂಪಲ್ ಆಗಿವೆ. ಇವೆಲ್ಲವೂ ಕೂಡ ಬದಲಾಗ್ತಾ ಇರ್ತವೆ. ಎಸ್, ದೀಸ್ ವ್ಯಾಲ್ಯೂಸ್ ವಿಲ್ ಚೇಂಜ್. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್, ಅ ರಿಸರ್ಚ್ ಹೈಪೋಥೆಸಿಸ್ ಈಸ್ ಎ ಥಿಯರಿ, ಪ್ರಿನ್ಸಿಪಲ್, ಟೆಂಟೇಟಿವ್ ಪ್ರಪೋಸಿಷನ್, ಆಪ್ಷನ್ ಡಿ ಪೋಸ್ಟುಲೇಟ್. ಸಂಶೋಧನೆಯ ಊಹೆ ಎಂದರೆ ಆಪ್ಷನ್ ಎ ಸಿದ್ಧಾಂತ, ಆಪ್ಷನ್ ಬಿ ತತ್ವ, ಆಪ್ಷನ್ ಸಿ ತಾತ್ಕಾಲಿಕ ಪ್ರತಿಪಾದನೆ, ಆಪ್ಷನ್ ಡಿ ಸೂಚಿಸಿ. ಎಸ್, ಇಲ್ಲಿ ಎಕ್ಸ್ಪ್ಲನೇಷನ್ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಆ ಹೈಪೋಥೆಸಿಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಟೆಂಟೇಟಿವ್ ಪ್ರಪೋಸಿಷನ್ ಆರ್ ಇಟ್ ಈಸ್ ಎ testable statement of the possible relationship between 2 or more variables in an investigation. Yes, please remember, hypothesis means it is a testable and also a tentative proposition which is going to build the relationship between 2 variables. ಊಹೆ ಎಂಬುದು ಏನು ಮಾಡ್ತದೆ, ಎರಡು ವೇರಿಯೇಬಲ್ಗಳ ನಡುವಿನ ಸಂಬಂಧವನ್ನು ಸೂಚಿಸುವ ಒಂದು ಟೆಸ್ಟೇಬಲ್ ಮತ್ತು ತಾತ್ಕಾಲಿಕವಾದ ಒಂದು ಸ್ಟೇಟ್ಮೆಂಟ್ ಆಗಿರ್ತದೆ. ಇದನ್ನು ನಾವು ಟೆಸ್ಟ್ ಕೂಡ ಮಾಡ್ಬೋದು. ಆ ಹೈಪೋಥೆಸಿಸ್ ಡಸ್ ನಾಟ್ ಹ್ಯಾವ್ ಟು ಬಿ ರೈಟ್ ಆರ್ ರಾಂಗ್. ಯಾವುದೇ ಒಂದು ಹೈಪೋಥೆಸಿಸ್ ಅದು ಸರಿಯಾಗಿರಬೇಕು ತಪ್ಪಾಗಿರ್ಬೇಕಂತೇನಿಲ್ಲ. ಬಟ್ ದ ಪರ್ಸನ್ ಫಾರ್ಮುಲೇಟಿಂಗ್ ದ ಹೈಪೋಥೆಸಿಸ್ ಡಸ್ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಟು ಟೆಸ್ಟ್ ದ ಥಿಯರಿ ಟು ಇಟ್ಸ್ ಲಿಮಿಟ್. ಎಸ್, ಬಟ್ ಯಾವಾಗಲೂ ನಾವು ಹೈಪೋಥೆಸಿಸನ್ನು ಪ್ರಿಪೇರ್ ಮಾಡಬೇಕಪ್ಪ ಅಂತಂದರೆ, ಊಹೆಯನ್ನು ಮಾಡಬೇಕಪ್ಪ ಅಂತಂತಂದರೆ ಅಲ್ಲಿರುವ ಎಲ್ಲ ನಾವು ಮಟೀರಿಯಲ್ಗಳನ್ನ ನೋಡಿಕೊಂಡು ಊಹೆಯನ್ನು ನೀಡಬೇಕಾಗಿರ್ತದೆ. ಎಲ್ಲ ಸಮಯದಲ್ಲಿಯೂ ಕೂಡ ಈ ಊಹೆ ನಿಜವಾಗಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಹೈಪೋಥೆಸಿಸ್ ಇಟ್ ಈಸ್ ಎ ಟೆಂಟೇಟಿವ್ ಪ್ರಪೋಸಿಷನ್. ಸೊ ಹೀಗಾಗಿ ಸಂಶೋಧನೆಯ ಊಹೆ ಎಂದರೆ ತಾತ್ಕಾಲಿಕವಾದ ಸ್ಟೇಟ್ಮೆಂಟ್, ಪ್ರತಿಪಾದನೆಯಾಗಿದೆ. The next question is, the depth of any research can be judged by option A title of the research, option B objectives of the research,
ಆಪ್ಷನ್ ಸಿ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ರಿಸರ್ಚ್, ಆಪ್ಷನ್ ಡಿ ಡ್ಯೂರೇಷನ್ ಆಫ್ ದಿ ರಿಸರ್ಚ್. ಯಾವುದೇ ಒಂದು ಸಂಶೋಧನೆಯ ಆಳವನ್ನು ಇದರಿಂದ ನಿರ್ಣಯಿಸಬಹುದು. ಆಪ್ಷನ್ ಎ ಸಂಶೋಧನೆಯ ಶೀರ್ಷಿಕೆ, ಆಪ್ಷನ್ ಬಿ ಸಂಶೋಧನೆಯ ಉದ್ದೇಶಗಳು, ಆಪ್ಷನ್ ಸಿ ಸಂಶೋಧನೆಗೆ ಒಟ್ಟು ಖರ್ಚು, ಆಪ್ಷನ್ ಡಿ ಸಂಶೋಧನೆಯ ಅವಧಿ. ಎಸ್ ದ ಡೆಪ್ತ್ ಆಫ್ ದ ರಿಸರ್ಚ್ ಇಟ್ ಕ್ಯಾನ್ ಬಿ ಜಡ್ಜ್ಡ್ ಬೈ. ಎಸ್ ಟೈಟಲ್ ಆಫ್ ದಿ ರಿಸರ್ಚ್ ನೋ, ಆನ್ ದ ಬೇಸಿಸ್ ಆಫ್ ಟೈಟಲ್ ವಿ ಕ್ಯಾನಾಟ್ ಜಡ್ಜ್ ದಿ ಡೆಪ್ತ್ ಆಫ್ ದಿ ರಿಸರ್ಚ್. ನಾವು ಸಂಶೋಧನೆಯ ಶೀರ್ಷಿಕೆಯ ಆಧಾರದ ಮೇಲೆ ಯಾವುದೇ ಒಂದು ಸಂಶೋಧನೆಯ ಆಳವನ್ನು ಅಧ್ಯಯನ ಮಾಡೋಕ್ಕಾಗೋದಿಲ್ಲ. ಸಂಶೋಧನೆಗೆ ಮಾಡಿದ ಖರ್ಚಿನ ಮೇಲೆಯೂ ಕೂಡ ನಾವು ಸಂಶೋಧನೆಯ ಆಳವನ್ನು ಅಧ್ಯಯನ ಮಾಡೋದಿಲ್ಲ. ಎಸ್ ಇಟ್ ಈಸ್ ಇಂಪಾಸಿಬಲ್ ಟು ನೋ ದಿ ಡೆಪ್ತ್ ಆಫ್ ದಿ ರಿಸರ್ಚ್ ಬೇಸ್ಡ್ ಆನ್ ದಿ ಎಕ್ಸ್ಪೆಂಡಿಚರ್ ಆ್ಯಂಡ್ ಡ್ಯೂರೇಷನ್ ಆಫ್ ದಿ ಟೆಸ್ಟ್ ಆಲ್ಸೋ ನಾಟ್ ದ ಕರೆಕ್ಟ್ ಆನ್ಸರ್. ಸಂಶೋಧನೆ ಅವಧಿ ಮೇಲೆಯೂ ಕೂಡ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಬ್ಜೆಕ್ಟಿವ್ಸ್ ಆಫ್ ದ ರಿಸರ್ಚ್. ಎಸ್ ವಿ ಕ್ಯಾನ್ come to know the depth of the research based on the objectives of the research. ಯಾವುದೇ ಒಂದು ಸಂಶೋಧನೆಯ ಉದ್ದೇಶಗಳ ಆಧಾರದ ಮೇಲೆ ಉದ್ದೇಶಗಳನ್ನು ಅಧ್ಯಯನ ಮಾಡಿದರೆ ನಮಗೆ ಆ ಸಂಶೋಧನೆಯ ಆಳ ಗೊತ್ತಾಗ್ತದೆ. Yes, the depth of any research can be judged by the objectives. Research objectives describe what we expect to achieve by a project. Yes, what we are going to achieve it by doing this research. Those objectives are known as the research objectives, and these are usually expressed in lay terms and are directed as much to the client as to the researcher. ರಿಸರ್ಚ್ನ ಈ ಉದ್ದೇಶಗಳು ಯಾವಾಗಲೂ ಕೂಡ ನಾವು ರಿಸರ್ಚನ್ನು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀವಿ, ಏನನ್ನು ಅಚೀವ್ ಮಾಡಬೇಕಾಗಿದೆ ಎಂಬುದರ ಬಗ್ಗೆ ನಮಗೆ ತಿಳಿಸಿಕೊಡ್ತವೆ. ಸೊ ಯಾವುದೇ ಒಂದು ಸಂಶೋಧನೆಯ ಆಳವನ್ನು ನಾವು ಈ ಆಬ್ಜೆಕ್ಟಿವ್ಸ್ ಮೇಲೆ ಲೆಕ್ಕ ಮಾಡಬಹುದು. So the next question is, the result of building up information from pieces of information is known as. Yes, the result of building up information from the pieces of information. An analysis and a synthesis, a synopsis, none of the above. ಮಾಹಿತಿಯ ತುಣುಕುಗಳಿಂದ ಮಾಹಿತಿಯನ್ನು ನಿರ್ಮಿಸುವ ಫಲಿತಾಂಶವನ್ನು ಏನೆಂದು ಕರೆಯಲಾಗ್ತದೆ? ಆಪ್ಷನ್ ಎ ವಿಶ್ಲೇಷಣೆ, ಆಪ್ಷನ್ ಬಿ ಸಂಶ್ಲೇಷಣೆ, ಆಪ್ಷನ್ ಸಿ ಸಾರಾಂಶ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ synthesis is the correct answer. Why? Because research synthesis, it is the process of combining the results of multiple primary research studies aimed at testing the same conceptual hypothesis. When the researcher is going to test the hypothesis, he will combine the various multiple sources. Yes, for to test the hypothesis. This process is known as the synthesis. It may be applied to either quantitative or qualitative. Please remember it. This research synthesis, it can be applied in quantitative research and also in qualitative research. Is research synthesis ಅಂತಂದ್ರೆ ಕನ್ನಡದಲ್ಲಿ ಸಂಶ್ಲೇಷಣೆ ಅಂತ ಕರಿತೀವಿ. ಸೊ ಈ ಸಂಶ್ಲೇಷಣೆ ಅಂತಂದ್ರೆ ಇಲ್ಲಿ ಏನು ಮಾಡ್ತಾನೆ, ಯಾವುದೇ ಒಬ್ಬ ರಿಸರ್ಚರ್ ಸಂಶೋಧಕನು ಊಹೆಯನ್ನು ಟೆಸ್ಟ್ ಮಾಡಬೇಕಾದ್ರೆ ಅವನು ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ಎಲ್ಲ ದತ್ತಾಂಶಗಳನ್ನು ಏನು ಮಾಡ್ತಾನೆ, ಕಂಬೈನ್ ಮಾಡ್ತಾನೆ. ಸೊ ಈ ಒಂದು ಪ್ರೋಸೆಸ್ಗೆ ನಾವು ಏನಂತ ಕರಿತೀವಿ, ರಿಸರ್ಚ್ ಸಿಂಥಸಿಸ್. ಮಾಹಿತಿಯ ತುಣುಕುಗಳಿಂದ ಮಾಹಿತಿಯನ್ನು ನಿರ್ಮಿಸುವ ಫಲಿತಾಂಶವನ್ನು ನಾವು ಒಂದು ಸಂಶ್ಲೇಷಣೆ ಎಂದು ಕರೆಯುತ್ತೇವೆ. The next question is, in the process of conducting research, formulation of hypothesis is followed by. Option A statement of objectives, option B analysis of data, option C selection of research tool, option D collection of data. ಸಂಶೋಧನೆಯನ್ನು ನಡೆಸುವ ಪ್ರಕ್ರಿಯೆಯಲ್ಲಿ ಊಹೆಯ ಸೂತ್ರವನ್ನು ಅನುಸರಿಸಲಾಗ್ತದೆ. ಯಾವ ಒಂದು ಆಧಾರದ ಮೇಲೆ ನಾವು ಈ ಹೈಪೋಥೆಸಿಸ್ ಪ್ರಿಪರೇಷನ್ ಸೂತ್ರವನ್ನು ಅಳವಡಿಸ್ತೀವಿ? ಆಪ್ಷನ್ ಎ ಉದ್ದೇಶಗಳ ಹೇಳಿಕೆ, ಆಪ್ಷನ್ ಬಿ ಡೇಟಾ ವಿಶ್ಲೇಷಣೆ, ಆಪ್ಷನ್ ಸಿ ಸಂಶೋಧನಾ ಪರಿಕರಗಳ ಆಯ್ಕೆ, ಆಪ್ಷನ್ ಡಿ ಡೇಟಾ ಸಂಗ್ರಹಣೆ. Yes, formulating a research hypothesis requires a specific, testable and predictable statement driven by theoretical guidance or also by previous knowledge or evidence. A hypothesis can be formulated in various research design. Yes, ಈ ಒಂದು hypothesis ಅನ್ನು ನಾವು various research designಗಳಲ್ಲಿ ಪ್ರಿಪ್ರೇಷನ್ ಮಾಡ್ತೀವಿ. And while formulating the research hypothesis, it requires the specific, testable and also predictable statement. And this statement should be driven by previous evidence. ಎಸ್ ಯಾವಾಗ ನಾವು ಊಹೆಯನ್ನು
ಇದನ್ನು ನಾವು ಯಾವಾಗಲೂ ಊಹೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಊಹೆಯನ್ನು ಅನುಸರಿಸಬೇಕಾದ್ರೆ ನಾವು ಏನು ಒಂದು ಟೆಂಟೇಟಿವ್ ಪ್ರಪೋಸಿಷನನ್ನು ನೀಡ್ತೀವಿ, ಈ ಒಂದು ತಾತ್ಕಾಲಿಕ ಸ್ಟೇಟ್ಮೆಂಟನ್ನು ನೀಡ್ತೀವಿ. ಆ ಸ್ಟೇಟ್ಮೆಂಟನ್ನು ನಾವು ಹಾಗೆ ಸಂಶೋಧಕರು ಹಾಗೆ ನೀಡುವುದಿಲ್ಲ, ಬೇಸ್ಡ್ ಆನ್ ದಿ ಪ್ರೀವಿಯಸ್ ಎವಿಡೆನ್ಸ್. Yes, so here the right answer is option C. Selection of research tools. The process of conducting research, formulation of hypothesis is followed by selection of research tools. ಸಂಶೋಧನೆ ನಡೆಸುವಾಗ ಊಹೆಯ ಸೂತ್ರವನ್ನು ಸಂಶೋಧನಾ ಪರಿಕರಗಳ ಆಯ್ಕೆಯ ಆಧಾರದ ಮೇಲೆ ನಿರ್ಮಿಸಲಾಗ್ತದೆ. The next question is, which of the following periodical is specifically meant for publishing research work? Option A magazine, option B monographs, option C journals, option D books. ಕೆಳಗಿನ ಯಾವ ನಿಯತಕಾಲಿಕವು ನಿರ್ದಿಷ್ಟವಾಗಿ ಸಂಶೋಧನಾ ಕಾರ್ಯವನ್ನು ಪ್ರಕಟಿಸಲು ಉದ್ದೇಶಿಸಲಾಗಿದೆ? ಪತ್ರಿಕೆಗಳು, ಮೋನೋಗ್ರಾಫ್ಗಳು, ಪತ್ರಿಕೆಗಳು ಮತ್ತು ಪುಸ್ತಕಗಳು. ಎಸ್, ಮ್ಯಾಗಝೀನ್. Okay, here the right answer is yes, the following periodical is specifically meant for publishing research work. I hope you know it. The answer is very easy here, journals. ಎಸ್, ಇದಕ್ಕೆ ಜರ್ನಲ್ಸ್ ಅಂತ ಕರಿತೀವಿ. ಇಲ್ಲಿ ಕನ್ನಡದಲ್ಲಿ ಪತ್ರಿಕೆ ಎಂಬುದು ಅಷ್ಟೊಂದು ಸರಿಯಾದ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಇದಕ್ಕೆ ನಾವು ಜರ್ನಲ್ಸ್ ಅಂತ ಕರಿತೀವಿ. ಓಕೆ, ಜರ್ನಲ್ಗಳಲ್ಲಿ ನಾವೇನು ಮಾಡ್ತೀವಿ, ಸಂಶೋಧನೆಯ ಕಾರ್ಯಗಳನ್ನು ಪ್ರಕಟ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ವೇರಿಯಸ್ ಕಾನ್ಫರೆನ್ಸ್ಗಳಲ್ಲಿ ನೀವು ಅಟೆಂಡ್ ಆದಾಗ, ನಿಮ್ಮ ಪೇಪರ್ಸನ್ನು ನೀವು ಪಬ್ಲಿಷ್ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ, ಜರ್ನಲ್ಸ್. ಎಸ್, ಜರ್ನಲ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಸ್ಕಾಲರ್ಲಿ ಜರ್ನಲ್. ಇದಕ್ಕೆ ಸ್ಕಾಲರ್ಲಿ ಜರ್ನಲ್ ಅಂತಾನು ಕರಿತೀವಿ. ಇಟ್ ಈಸ್ ಅ ಪಿರಿಯಾಡಿಕಲ್ ಏಮ್ಡ್ ಅಟ್ ಸ್ಪೆಷಲಿಸ್ಟ್ಸ್ ಆ್ಯಂಡ್ ರಿಸರ್ಚರ್ಸ್. Articles are generally written by experts in the subject using more technical knowledge, and they contain original research conclusions based on data, footnotes, endnotes, etc. Yes, journal. In here we are going to publish the articles written by the various researchers and specialists. ಈ ಒಂದು ಜರ್ನಲ್ನಲ್ಲಿ ಎಲ್ಲ ಸಂಶೋಧಕರು ಪ್ರಕಟಿಸಿದ ಆರ್ಟಿಕಲ್ಸ್ನೆಲ್ಲ ನಾವು ಪಬ್ಲಿಷ್ ಮಾಡ್ತೀವಿ. So the next question is, the conceptual framework in which a research is conducted is called. Option A synopsis of research, option B research design, option C research hypothesis, option D research paradigm. ಸಂಶೋಧನೆಯನ್ನು ನಡೆಸುವ ಪರಿಕಲ್ಪನಾ ಚೌಕಟ್ಟನ್ನು ಏನೆಂದು ಕರೆಯಲಾಗ್ತದೆ? ಸಂಶೋಧನೆಯ ಸಾರಾಂಶ, ಸಂಶೋಧನಾ ವಿನ್ಯಾಸ, ಸಂಶೋಧನಾ ಕಲ್ಪನೆ, ಸಂಶೋಧನೆಯ ಮಾದರಿ. ಎಸ್, ದಟ್ ದ ಕಾನ್ಸೆಪ್ಚುಯಲ್ ಫ್ರೇಮ್ವರ್ಕ್ ಇನ್ ವಿಚ್ ರಿಸರ್ಚ್ ಇಸ್ ಕಂಡಕ್ಟೆಡ್, ಇಟ್ ಈಸ್ ನೋನ್ ಆಸ್ ದಿ ರಿಸರ್ಚ್ ಡಿಸೈನ್. ಪ್ಲೀಸ್ ರಿಮೆಂಬರ್ ಇಟ್. ಈ ಸಂಶೋಧನೆಯನ್ನು ನಡೆಸುವ ಪರಿಕಲ್ಪನಾ ಚೌಕಟ್ಟಿಗೆ ನಾವು ಸಂಶೋಧನಾ ವಿನ್ಯಾಸ ಅಂತ ಕರಿತೀವಿ. Yes, the research design refers to the overall strategy that you choose to integrate the different components of the study in a coherent and logical way, thereby ensuring you will effectively address the research problems. It constitutes the blueprint for the collection, measurement and also analysis of data. Yes, here the research design, it is nothing but it is a blueprint for data collection, for analyzing and also for the measurement. Whenever researcher wants to go through the process of a research, he has to prepare the research design. ಯಾವಾಗ ಸಂಶೋಧಕರು ಸಂಶೋಧನಾ ಪ್ರಕ್ರಿಯೆಯಲ್ಲಿ ಮುಂದುವರಿಬೇಕಾದ್ರೆ ಅವರು ರಿಸರ್ಚ್ ಡಿಸೈನನ್ನು ಮಾಡಬೇಕಾಗ್ತದೆ. ಇದು ಒಂದು ತಮ್ಮ ರಿಸರ್ಚನ್ನು ಕಂಪ್ಲೀಟ್ ಮಾಡಲು ಒಂದು ಬ್ಲೂ ಪ್ರಿಂಟ್ ಆಗಿರ್ತದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವಶನ್ ಈಸ್, ಫಾರ್ಮುಲೇಷನ್ ಆಫ್ ಎ ರಿಸರ್ಚ್ ಪ್ರಾಬ್ಲಮ್ ಡಿಪೆಂಡ್ಸ್ ಅಪಾನ್. ಎಸ್, ಫಾರ್ಮುಲೇಷನ್ ಆಫ್ ರಿಸರ್ಚ್ ಪ್ರಾಬ್ಲಮ್ ಡಿಪೆಂಡ್ ಅಪಾನ್. ಈ ಸಂಶೋಧನಾ ಸಮಸ್ಯೆ ಯಾವುದರ ಆಧಾರದ ಮೇಲೆ ಡಿಪೆಂಡ್ ಆಗಿರ್ತದೆ? ಕೆಳಗಡೆ ಕಾರಣಗಳನ್ನು ನೀಡಿದ್ದಾರೆ. ಆಪ್ಷನ್ ಎ, ವಾಟ್ ಈಸ್ ದ ಆಬ್ಜೆಕ್ಟ್ ಬಿಹೈಂಡ್ ದ ರಿಸರ್ಚರ್ಸ್ ಚಾಯ್ಸ್. ಎಸ್, ಸಂಶೋಧಕರ ಈ ಒಂದು ಚಾಯ್ಸ್ನ ಹಿಂದೆ ಇರುವ ಉದ್ದೇಶ ಯಾವುದು? ಆಪ್ಷನ್ ಬಿ, ವಾಟ್ ಆರ್ ದ ಸ್ಪೆಸಿಫಿಕ್ ಕ್ವಶನ್ಸ್. ಎಸ್, ಇಲ್ಲಿರುವ ಮೂಲ ಸಮಸ್ಯೆಗಳಾವು, ಪ್ರಶ್ನೆಗಳಾವು. ಆಪ್ಷನ್ ಸಿ, ವಾಟ್ ಈಸ್ ದ ಕಾನ್ಸೆಪ್ಚುವಲ್ ಮಾಡೆಲ್. ಇಲ್ಲಿ ಫಾಲೋ ಮಾಡ್ತಾ ಇರೋ ಮಾಡೆಲ್ ಯಾವುದು? ಆಪ್ಷನ್ ಡಿ, ವಾಟ್ ನೆಗೆಟಿವ್ ಫ್ಯಾಕ್ಟರ್ಸ್ ಟು ರಿಸರ್ಚ್ ಅಪಾನ್. ಸಂಶೋಧನೆಯನ್ನು ಕೈಗೊಳ್ಳಲಿರುವ ನೆಗೆಟಿವ್ ಫ್ಯಾಕ್ಟರ್ಸ್ ಯಾವ್ಯಾವಿದ್ದಾವೆ? ಈ ರೀಸನ್ ಫಾರ್ ಅನ್ಲಿಮಿಟಿಂಗ್ ದ ಸ್ಟಡಿ. Option A, construction of the hypothesis. Yes, formulation of research problem depends on. Here the right answer is option D is the correct answer. A, B, C and F. What is the object behind the researcher choice? This is also correct. Then what are the objectives of research? Specific question. This is also correct.
What are the specific questions? Option C, what is the conceptual model? Yes, this is also correct. And what are negative factors? This is not correct here. Reason for unlimiting the study, this is also not correct. So option F, construction of hypothesis, this is also true. So option D, E, B, C, F are the right answers. The next question is, Jean Piaget gave a theory of cognitive development of humans on the basis of option A, evaluation research, option B, fundamental research, option C, applied research, option D, action research. ಜೀನ್ ಪಿಯಾಜೆಟ್ ಅವರ ಆಧಾರದ ಮೇಲೆ ಮಾನವರ ಅರಿವಿನ ಬೆಳವಣಿಗೆ ಸಿದ್ಧಾಂತವನ್ನು ನೀಡಿದರು. ಎಸ್, ಯಾವುದರ ಆಧಾರದ ಮೇಲೆ? ಆಪ್ಷನ್ ಎ, ಮೌಲ್ಯಮಾಪನ ಸಂಶೋಧನೆ, ಆಪ್ಷನ್ ಬಿ, ಮೂಲಭೂತ ಸಂಶೋಧನೆ, ಆಪ್ಷನ್ ಸಿ, ಅನ್ವಯಿಕ ಸಂಶೋಧನೆ, ಆಪ್ಷನ್ ಡಿ, ಕ್ರಿಯಾ ಸಂಶೋಧನೆ. ಎಸ್, ಫಂಡಮೆಂಟಲ್ ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಫಂಡಮೆಂಟಲ್ ರಿಸರ್ಚ್, ಮೂಲಭೂತ ಸಂಶೋಧನೆ ಸರಿಯಾಗಿದೆ. ಎಸ್, ದ ಥಿಯರಿ ಗಿವನ್ ಬೈ ಜೀನ್ ಪಿಯಾಜೆಟ್, ಇಟ್ ವಾಸ್ ಬೇಸ್ಡ್ ಆನ್ ಫಂಡಮೆಂಟಲ್ ರಿಸರ್ಚ್. ಈ ಜೀನ್ ಪಿಯಾಜೆಟ್ ಅವರ ಒಂದು ಥಿಯರಿ ಅದು ಮೂಲಭೂತ ಸಂಶೋಧನೆ ಆಧಾರದ ಮೇಲೆ ನೀಡಿದ್ದಾರೆ. Yes, fundamental research means it is also known as the experimental research, and it is the theoretical work mainly performed to obtain new knowledge. Yes, this type of research is going to conduct to get new type of knowledge. ಹೊಸ ಜ್ಞಾನವನ್ನು ಪಡೆಯಲು ಈ ಒಂದು ಫಂಡಮೆಂಟಲ್ ರಿಸರ್ಚ್ ಅನ್ನು ಕೈಗೊಳ್ಳಲಾಗುತ್ತದೆ. The next question is, a good research aims at option A, betterment of the society, option B, developing generalizations, theories and principles, option C, solving routine problems, option D, none of the above. ಉತ್ತಮ ಸಂಶೋಧನೆಯ ಗುರಿ ಏನು? ಆಪ್ಷನ್ ಎ, ಸಮಾಜದ ಸುಧಾರಣೆ, ಆಪ್ಷನ್ ಬಿ, ಸಾಮಾನ್ಯೀಕರಣಗಳು, ಸಿದ್ಧಾಂತಗಳು ಮತ್ತು ತತ್ವಗಳನ್ನು ಅಭಿವೃದ್ಧಿಪಡಿಸುವುದು, ಆಪ್ಷನ್ ಸಿ, ನಿತ್ಯದ ಸಮಸ್ಯೆಗಳನ್ನು ಪರಿಹರಿಸುವುದು, ಆಪ್ಷನ್ ಡಿ, ಮೇಲಿನ ಯಾವುದು ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡೆವಲಪಿಂಗ್ ಜನರಲೈಸೇಷನ್ಸ್, ಥಿಯರೀಸ್ ಆ್ಯಂಡ್ ಪ್ರಿನ್ಸಿಪಲ್. ದಿಸ್ ಇಸ್ ದ ಮೇನ್ ಏಮ್ ಆಫ್ ದಿ ರಿಸರ್ಚ್. ಇಲ್ಲಿ ಸಾಮಾನ್ಯೀಕರಣ, ಸಿದ್ಧಾಂತ, ತತ್ವಗಳನ್ನು ಅಭಿವೃದ್ಧಿಪಡಿಸುವುದು ಏನಾಗಿರ್ತದೆ? ಸಂಶೋಧನೆಯ ಮುಖ್ಯ ಗುರಿಯಾಗಿರ್ತದೆ. Yes, the research aim expresses the intention or an aspiration of the research study. It summarizes a single sentence what you hope to achieve at the end of the research project. Your aim should be specific, phrased in such a way that it is possible to identify when it has been achieved. Yes, ಸಂಶೋಧನೆಯ ಮುಖ್ಯ ಉದ್ದೇಶ ಎಸ್ ಸಾಮಾನ್ಯೀಕರಣ, ಸಿದ್ಧಾಂತ ಮತ್ತು ಈ ತತ್ವಗಳನ್ನು ಅಭಿವೃದ್ಧಿಪಡಿಸುವುದು. The next question is, which one of the following is not a quality of researcher? Option A, unison with that of which he is in search. Option B, he must be alert mind. Option C, keenness in inquiry. Option D, his assertion to outstrip the evidence. ಈ ಕೆಳಗಿನವುಗಳಲ್ಲಿ ಯಾವುದು ಸಂಶೋಧಕನ ಗುಣಮಟ್ಟ ಅಲ್ಲ? ಆಪ್ಷನ್ ಎ, ಅವನು ಹುಡುಕುತ್ತಿರುವ ಅದರೊಂದಿಗೆ ಹೋಲಿಕೆ ಮಾಡುವುದು. ಆಪ್ಷನ್ ಬಿ, ಅವನು ಎಚ್ಚರವಾಗಿರಬೇಕು. ಆಪ್ಷನ್ ಸಿ, ವಿಚಾರಣೆಯಲ್ಲಿ ಉತ್ಸಾಹ ಇರಬೇಕು. ಆಪ್ಷನ್ ಡಿ, ಸಾಕ್ಷ್ಯವನ್ನು ಮೀರಿಸುವ ಅವರ ಪ್ರತಿಪಾದನೆ. ಎಸ್, ಹಿಯರ್ ದ ಆಪ್ಷನ್ ಎ, ಯೂನಿಸನ್ ವಿತ್ ದ್ಯಾಟ್ ಆಫ್ ಈಸ್ ಇನ್ ಸರ್ಚ್. ದಿಸ್ ಇಸ್ ದ ರೈಟ್ ಆನ್ಸರ್. ಅವನು ಹುಡುಕುತ್ತಿರುವ ಅದರೊಂದಿಗೆ ಹೋಲಿಕೆ, ಇದು ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. Yes, the next question is, the core elements of dissertation. ಪ್ರಬಂಧದ ಮುಖ್ಯ ಅಂಶಗಳು. Yes, here 4 options are given. Option A, introduction, data collection, data analysis, conclusion and recommendations. Option B, executive summary, literature review, data gathered, conclusions and bibliography. Option C, research plan, research data, analysis, references. Option D, introduction, literature review, research methodology, result, discussion and conclusion. Yes friends, this question is for you. You have to comment the answer in the comment box. ಇದು ಒಂದು ತುಂಬಾ ಸರಳವಾಗಿರುವ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಆ್ಯಂಡ್ ಇಫ್ ಯು ವಾಂಟ್ ಟು ಜಾಯಿನ್ ಅವರ್ ಕ್ರ್ಯಾಶ್ ಕೋರ್ಸ್ ಫಾರ್ ಗುಲ್ಬರ್ಗಾ ಯೂನಿವರ್ಸಿಟಿ PhD Intent Test, you can contact us. You can pay the amount on the given number and you can send a screenshot. We will add it to the group and send the material. ಎಸ್, ನೀವೇನಾದರೂ ಈ ಗುಲ್ಬರ್ಗಾ ಯೂನಿವರ್ಸಿಟಿ PhD Intent Testನ ರಿಸರ್ಚ್ ಮೆಥಡಾಲಜಿ ಕೋರ್ಸ್ಗೆ ನೀವೇನಾದರೂ ಜಾಯ್ನ್ ಆಗಲು ಬಯಸಿದರೆ ನೀಡಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.